ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಅಮ್ಮ ಅಡುಗೆ ಮನೆಯಲ್ಲಿ ಬಂದುಬಿಟ್ಟು ಬಾಂಬೆ ಚಟ್ನಿ ಮಾಡೋಣ ಅಂತ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಕಡಲೆ ಹಿಟ್ಟು ಒಂದು ಅರ್ಧ ಕಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವು, ಒಂದು ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಚಕ್ಕೆ, ಒಂದೆರಡು ಲವಂಗ. ನಾನು ಒಂದು 8 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಅದನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಎಲ್ಲ ನಾನು ತೊಳೆದು ನೀಟಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡೋ ವಿಧಾನ ನೋಡೋಣ. ನಾನು ಬಾಣಲಿ ಇಟ್ಕೊಂಡು ಈ ಥರ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಸಾಸಿವೆ, ಮತ್ತು ಒಂದೊಂದಾಗಿ ಹಾಕ್ಕೊಳ್ಳೋಣ. ಈರುಳ್ಳಿ, ನಾವು ಕಟ್ ಮಾಡ್ಕೊಂಡಿರೋದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, 2 ಲವಂಗ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಕರಿಬೇವು ತೊಳೆದು ಇಟ್ಕೊಂಡಿದ್ದೀನಲ್ವ, ಇವಾಗ ಅದನ್ನು ಸೇರಿಸ್ಕೊಳ್ಳೋಣ. ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗೋಷ್ಟೊತ್ತಿಗೆ ನಾವು ಕಡಲೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಅದನ್ನು ನೀರು ಹಾಕಿ ಕಡಲೆ ಹಿಟ್ಟನ್ನ ಸ್ವಲ್ಪ ಕಲಸಿಟ್ಕೊಳ್ಳೋಣ. ಇವಾಗ ಸ್ವಲ್ಪ ಫ್ರೈ ಆಗೈತಲ್ವ, ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಮತ್ತು ಇದನ್ನ ಸಣ್ಣ ಕಟ್ ಮಾಡ್ಕೊಂಡಿರೋ ಟೊಮೊಟೊನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಬಾಂಬೆ ಚಟ್ನಿ ಅನ್ನೋದು ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ನಾವು ಇದನ್ನು ಸೇರ್ವಾನೂ ಅಂತೀವಿ. ನಾವು ಬಾಂಬೆ ಚಟ್ನಿ ಸೇರ್ವ ಅಂತೀವಿ. ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ, ತುಂಬಾ ಬೇಗನೂ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟೂ ಇರುತ್ತೆ. ನಾವೀಗ ನೋಡಿ ಈ ಥರ ಕಲಸಿಟ್ಕೊಂಡಿದ್ದೀವಿ. ನೀರು ಹಾಕಿ ನಮಗೆ ಎಷ್ಟು ಬೇಕೋ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ನಾನು ಇನ್ನೂ ಉಪ್ಪು ಸೇರಿಸಿಲ್ಲ. ಇವಾಗ ಇದರಲ್ಲೇ ಉಪ್ಪು ಸೇರಿಸ್ಕೊಳ್ಳೋಣ. ನಮಗೆ ಟೇಸ್ಟ್ ತగ్గಟ್ಟಾಗಿ ಉಪ್ಪು ಸೇರಿಸ್ಕೊಳ್ಳೋಣ. ನಾನು ಇದರಲ್ಲಿ ಸ್ವಲ್ಪ ಅರಿಶಿನನೂ ಹಾಕ್ಕೊಳ್ಳೋಣ. ಅರಿಶಿನ ಸೇರಿಸ್ಕೊಳ್ಳೋಣ ಇವಾಗ ಇದಕ್ಕೆ. ಇವಾಗ
ಸ್ವಲ್ಪ ಕೊತ್ತಂಬರಿ ನಾನು ಕಟ್ ಮಾಡಿಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ. ಇವಾಗ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ಇದನ್ನು ಕಲಸಿಟ್ಕೊಂಡಿರೋ ಕಡಲೆ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಂಡು ಬಿಡೋಣ. ಇದು ನೋಡ್ಕೊಂಡು ಹಾಕ್ಕೊಳ್ಳಿ, ಗಟ್ಟಿ ಬಂದ್ಬಿಡುತ್ತೆ. ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀರನ್ನ. ಈ ಥರ ಆದರೆ ಸಾಕು, ನಮಗೆ ಗಟ್ಟಿ ಕರೆಕ್ಟಾಗಿ ಆಗುತ್ತೆ. ಇವಾಗ ನೋಡಿ ನೀರಾಗಿದೆ ಅಲ್ವಾ, ಇದು ಸ್ವಲ್ಪ ಬಾಯ್ಲ್ ಆಗೋಷ್ಟೊತ್ತಿಗೆ ನಮಗೆ ಗಟ್ಟಿ ಬಂದ್ಬಿಡುತ್ತೆ. ನೋಡಿಕೊಂಡು ನಿಮ್ಗೆ ಯಾವ ಥರ ಗಟ್ಟಿ ಬೇಕಾ ಸ್ವಲ್ಪ ನೀರು ಬೇಕಾ ಅಂತ ನೋಡಿಕೊಂಡು ಹಾಕ್ಕೊಂಡು ಬಾಂಬೆ ಚಟ್ನಿನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆಲ್ಲ, ಇಡ್ಲಿ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ. ನಾವು ಚಟ್ನಿಗೆ ರುಬ್ಕೊಳ್ಳೋಣ. ಇವಾಗ ಕಡಲೆಬೀಜ ಚಟ್ನಿನೂ ನೋಡಿಸ್ತೀನಲ್ವ ಇವತ್ತೇ, ಅದಕ್ಕೆ ಅದರಲ್ಲಿ ಕಡಲೆಬೀಜ ಚಟ್ನಿ ಮಾಡ್ಕೊಂಡು ಒಗ್ಗರಣೆ ಮಾಡೋಣ ಬನ್ನಿ. ನೋಡಿ ಸೇರ್ವ ರೆಡಿ. ಬಾಂಬೆ ಚಟ್ನಿ ಅಂತೀವಲ್ವ, ಬಾಂಬೆ ಚಟ್ನಿ ಸೇರ್ವ ಅಂತೀವಿ. ಇದನ್ನು ನೋಡಿ ರೆಡಿ ಆಯಿತು. ಇಷ್ಟು ಮಾತ್ರ ಆದರೆ ಸಾಕು. ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಇಡ್ಲಿಗೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಸೂಪರಾಗಿರುತ್ತೆ. ಇಷ್ಟಪಟ್ಟು ಎಲ್ಲರೂ ತಿಂತೀರಿ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇನ್ನು ಗಟ್ಟಿನೂ ಬೇಕಂದರೆ ಮಾಡ್ಕೋಬೋದು ಚಟ್ನಿ, ಬಾಂಬೆ ಚಟ್ನಿ ಈ ಥರ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಇರುತ್ತೆ. ನಾನು ಮಾಡೋ ಥರ ಮಾಡಿ ನೋಡಿ, ಒಂಥರ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಇಡ್ಲಿಗೆ ಎರಡು ರೀತಿ ಚಟ್ನಿ ಮಾಡೋಣ ಅಂತ ಇವಾಗ ಕಡಲೆಬೀಜ ಈ ಥರ ಒಟ್ಟು ತೆಗೆದ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪು. ಮತ್ತು ಅದಕ್ಕೆ ಚಟ್ನಿಗೆ ಏನೇನು ಬೇಕು ಅಂತ ಹಾಕ್ಕೊಳ್ಳೋಣ. ಕಡಲೆಬೀಜ ಮತ್ತು ಜೀರಿಗೆ, ನಾನು ಹುರಿದಿಟ್ಕೊಂಡಿರೋದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಹುಣಸೆ ಹಣ್ಣು, ನಮ್ಗೆ ಟೇಸ್ಟ್ ತగ్గಟ್ಟಾಗಿ ಉಪ್ಪು, ಮತ್ತು ಬೆಳ್ಳುಳ್ಳಿ ಒಂದು 3 ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 3, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಇಷ್ಟು ಮಾತ್ರ ಈರುಳ್ಳಿ. ನಾವು ಇಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ, ನೈಸಾಗಿ ರುಬ್ಬಿ ಒಗ್ಗರಣೆ ಕೊಟ್ಕೊಳ್ಳೋಣ. ಈರುಳ್ಳಿ ಮತ್ತು ಇದೇನು ಚಟ್ನಿ ಅಂದರೆ ಕಡಲೆಬೀಜ, ಬರೀ ಕಡಲೆಬೀಜ ಚಟ್ನಿ. ಇದಕ್ಕೆ ಕೊಬ್ಬರಿ ಕಡಲೆಪಪ್ಪು ಏನೂ ಹಾಕಲ್ಲ, ಬರೀ ಕಡಲೆಬೀಜ ಇಷ್ಟು ಮಾತ್ರ ಹಾಕಿ ನಾವು ರುಬ್ಬಿ ಚಟ್ನಿ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗೆ 2 ಥರ ಚಟ್ನಿ ಅಂದರೆ ನಾನು ಇದು ಬಾಂಬೆ ಚಟ್ನಿ ಮತ್ತು ಈ ಥರ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ನೋಡಿ ನೈಸಾಗಿ ಕಡಲೆಬೀಜನ ರುಬ್ಬಿಟ್ಕೊಂಡಿದ್ದೀನಿ. ಈ ಕಡಲೆಬೀಜ ಚಟ್ನಿ ಬಂದುಬಿಟ್ಟು ಇಡ್ಲಿ ದೋಸೆಗೆ ಅಲ್ಲ, ಮುದ್ದೆಗೆ ಚಟ್ನಿ ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಥರ ಚಟ್ನಿ. ಬರೀ ಕಡಲೆಬೀಜ ಚಟ್ನಿ ಅಂದರೆ ತುಂಬ ಇಷ್ಟಪಟ್ಟು ಖಾರಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮುದ್ದೆನೂ ತಿನ್ಬೋದು, ರೈಸು ತಿನ್ಬೋದು. ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಯಾಕಂದರೆ ಇದು ಕೊಬ್ಬರಿ ಕಡಲೆಪಪ್ಪು ಏನು ಹಾಕಿಲ್ಲಲ್ಲ, ಆದ್ದರಿಂದ ಇದು ತುಂಬ ಚೆನ್ನಾಗಿರುತ್ತೆ. ಯಾವುದಕ್ಕೆ ಹಾಕೋದು ಅಂತ ತಿಂದ್ರೂ ಚೆನ್ನಾಗಿರುತ್ತೆ. ಇವಾಗ ನಾವು ಒಗ್ಗರಣೆ ಇದಕ್ಕೆ ಸೇರಿಸ್ಕೊಳ್ಳೋಣ.
ಚಿಕ್ಕದೊಂದು ಕಡೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಕೊಡೋಣ. ಕಡಲೆಬೀಜ ಚಟ್ನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಸಾಸಿವೆ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಮೆಣಸಿನ್ಕಾಯಿ, ಒಂದು 3 ಮೆಣಸಿನ್ಕಾಯಿ ಇದಕ್ಕೆ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ಟೆ. ಬಾಂಬೆ ಚಟ್ನಿ ರೆಡಿ. ಕಡಲೆಬೀಜ ಚಟ್ನಿ ರೆಡಿ. ಕಡಲೆಬೀಜ ಚಟ್ನಿ, ಬಾಂಬೆ ಚಟ್ನಿ ರೆಡಿಯಾಗಿದೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ, ಇದು ಚಟ್ನಿ ಬಂದುಬಿಟ್ಟು ಅನ್ನಕ್ಕೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ ಅಂತ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.